ಸದಾನಂದಗೌಡರು ಈ ರೈತರ ಪರವಾಗಿ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥ ಪಕ್ಷ ಅದು ಜೆಡಿಎಸ್ ಪಕ್ಷ, ಬಿಜೆಪಿ ಪಕ್ಷ. ನಿಮಗೆ ಗೊತ್ತಾಗ್ತಾ ಇದೆ, ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಇನ್ನು ಮುಂದೂ ಕೂಡ ಶಾಶ್ವತವಾಗಿ ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷ ಒಂದಾಗಿದೆ. ಮಾಜಿ ಮಂತ್ರಿಗಳಾಗಿದ್ದ ಅರವಿಂದ ನಿಂಬಾವಳಿ ಅವರು ಬಂದಿದ್ದಾರೆ, ವೆಂಕಟ ಶಿವಾರೆಡ್ಡಿ ಅವರು ಬಂದಿದ್ದಾರೆ, ಸಮೃದ್ಧಿ ಮಂಜಣ್ಣ ಅವರು ಕೂಡ ಶಾಸಕರು ಬಂದಿದ್ದಾರೆ, ಒಟ್ಟು ಪ್ರಕಾಶ್ ಅವರಿದ್ದಾರೆ, ಗೋವಿಂದರಾಜ್ ಅವರಿದ್ದಾರೆ, ರವಿ ಅವರಿದ್ದಾರೆ, ರಾಮಚಂದ್ರ ಅವರಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಮಾಜಿ ಶಾಸಕರುಗಳೆಲ್ಲರೂ ಇದ್ದಾರೆ. ಇವತ್ತು ಒಗ್ಗಟ್ಟಾಗಿ ಏನು ಹೋಗ್ತಾ ಇದ್ದೀವಿ. ಮಂಜುನಾಥ್ ಅವರಿದ್ದಾರೆ, ಮಾಲೂರು, ನಮ್ಮ MP ಅವರು ಮುನಿಸ್ವಾಮಿ ಅವರು. ನನಗೆ ಟಿಕೆಟ್ ಸಿಕ್ಕದೆ ಇದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು ಅಂತೇಳಿ ಹಗಲಿರುಳು ಇವತ್ತು ಹೋರಾಟವನ್ನ ಮಾತಾಡ್ತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರು 2 ಬಾರಿ ವಿಧಾನಸಭೆಯಲ್ಲಿ ಸೋತಿದ್ದಾರೆ. ಆದರೂ ಕೂಡ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಮಲ್ಲೇಶ್ ಬಾಬು ಅವರ ಸರಳ ಸಜ್ಜನ, ಒಬ್ಬ ಪ್ರಾಮಾಣಿಕ ರೈತರ ಪರವಾಗಿ, ಜನತೆಯ ಪರವಾಗಿ ಕೆಲಸವನ್ನು ಮಾಡತಕ್ಕಂಥ ಏಕೈಕ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದೀವಿ. ಅದು ನಿಮ್ಮದೇ ಅಭ್ಯರ್ಥಿ, ನಿಮ್ಮ ಮನೆಯ ಮಗ ಮಲ್ಲೇಶ್ ಬಾಬು, ನಿಮ್ಮೂರಿನ ಅಣ್ಣ ತಮ್ಮ ಮಲ್ಲೇಶ್ ಬಾಬು ಅವರು. ಬಂಧುಗಳೇ, ನೀವು ನೋಡ್ತಾ ಇದ್ದೀರಿ, ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಒಂದೇ ಒಂದು ದಿನ ವಿಶ್ರಾಂತಿ ಪಡೆಯಲಿಲ್ಲ. ಈ ದೇಶಕ್ಕೋಸ್ಕರ ಇವತ್ತು ನೋಡ್ತಾ ಇದ್ದೀರಿ, ಕಾಶ್ಮೀರ ಏನ್ ಆಗ್ತಾ ಇತ್ತು, ಇವತ್ತು ಶಾಂತಿ ನೆಲೆಸುವಂಗೆ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಜನಾಂಗೀಯ ಗಲಾಟೆಗಳು. ಆದರೆ ಭಾರತ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಕೂಡ, ಭಾರತ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರು ಆದಂತ ಕಾರಣ. ನರೇಂದ್ರ ಮೋದಿ ಅವರನ್ನ ವಿಶ್ವವೇ ಕೊಂಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಗೊತ್ತಿದೆ, ತೆಲಂಗಾಣ ಮುಖ್ಯಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡ್ತಾರೆ. ಪ್ರಧಾನಿಗಳೇ, ತೆಲಂಗಾಣ ಅಭಿವೃದ್ಧಿ ಮಾಡಿಕೊಡಿ, ಇವೆಲ್ಲ ಕರೆಸಿಕೊಂಡು ಬರ್ತೀವಿ ಅಂತೇಳಿ ಪ್ರಧಾನಿಯವರಲ್ಲಿ ಬಿದ್ದು ಮನವಿಯನ್ನ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅಂತಕ್ಕಂಥ ಏಕವಚನವನ್ನ ಬಳಸ್ತಾರೆ. ಏಕವಚನದಲ್ಲಿ ಈ ದೇಶದ ಪ್ರಧಾನಿಯನ್ನ ಮಾತಾಡ್ತಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ ಹಣ ಕೊಡಬೇಕು ಅಂತೇಳಿ. ದೇಶದ ಪ್ರಜಾಪ್ರಭುತ್ವ ಒಕ್ಕೂಟದಲ್ಲಿ ಯಾವುದೇ ರಾಜ್ಯ, ಯಾವುದೇ ದೇಶ ಈ ರೀತಿ ಹೋಗಿಲ್ಲ. ಕೇರಳದಲ್ಲಿ ಹೋಗಿದ್ದು ರಿಜೆಕ್ಟ್ ಆಗೋಯ್ತು. ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತಾನೆ, ನೀವು ಸುಪ್ರೀಂ ಕೋರ್ಟ್ ಹೋಗಿದ್ದೀರಿ, ಅನುದಾನ ಬರುತ್ತಾ? ಇವತ್ತು NDRF ಇಂದ ಏನು ಕೇಂದ್ರದಿಂದ 600 ಕೋಟಿ ಬಂದಿತ್ತು, ಅದನ್ನು ಮಾತ್ರ ನೀವು ಕೊಟ್ಟಿರೋದು. SDRF ಇಂದ ರಾಜ್ಯ ಸರ್ಕಾರ 1 ರೂಪಾಯಿ ಬರಗಾಲ ಹಣ ಕೊಟ್ಟಿಲ್ಲ. ಬರಗಾಲದಲ್ಲಿ ನೀರಿಗೆ ಹಣ ಇಲ್ಲ, ಕೆರೆಗಳ ಅಭಿವೃದ್ಧಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೊಸ ಬೋರ್ವೆಲ್ ಕೊರಿಬಾರದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಬಂಧುಗಳು, ಕಾಂಗ್ರೆಸ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು ಗೊತ್ತಾಗತ್ತು. DK ಶಿವಕುಮಾರ್ ಆ ಕುರ್ಚಿ ಮೇಲೆ ಕೂತ್ಕೋಬೇಕು ಅನ್ನೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ತೆಗಿಲಿಕ್ಕೆ 4 ಜನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಸುತ್ತಾಟ. ಖಾತೆ ಬರದಾಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಯಾವ ರಸ್ತೆ ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ, ಕಾಂಟ್ರಾಕ್ಟ್ಗಳು ಯಾರು ಕೆಲಸ LIC ಯಾವ ಕಾಂಟ್ರಾಕ್ಟ್ ಹಣ ಕೊಡ್ತಾ ಇಲ್ಲ, ಎಲ್ಲ ಪರ್ವತ್ತಾಗಿದ್ದಾರೆ. ಬಡವರ ಬದುಕು ಇವತ್ತು ಹೇಳ್ತೀರಿ, ಮಹಿಳೆಯರಿಗೆ 2,000 ಕೊಟ್ಟಿದ್ದೀರಿ ಅಂತಾರೆ. ಕೊಡೋದು ಒಂದೇ ಮಹಿಳೆಗೆ ಅಲ್ಲಿ ತಗೊಂಡು 5 ಜನ ಒಂದು 5 ಹೆಂಗಸಿದ್ರೆ ಅವರೊಬ್ಬರಿಗೆ ಕೊಡೋದು. ಇನ್ನು ವಿರುದ್ಧ ಓಟ್ ಹಾಕ್ತಾರೆ. ಬಂಧುಗಳೇ, ದೇಶದ ಭದ್ರತೆ
ಸುಭದ್ರತೆ, ಶಾಂತಿ, ಸುವ್ಯವಸ್ಥೆಗೋಸ್ಕರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೆ ನರೇಂದ್ರ ಮೋದಿ ಅವರು. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ಭಾರತೀಯ ಜನತಾ ಪಕ್ಷದ ಈ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಿಸಿದರೆ ನಾನು ದೇವೇಗೌಡರು ನರೇಂದ್ರ ಮೋದಿ ಅಂತ ಕಾರ್ಯಕ್ರಮ ಇನ್ನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತವೆ ಎಂದರೆ ನಡೆಯುವುದು ಘೋಷಣೆ ಮಾಡಿದರೆ ಒಗ್ಗಟ್ಟಾಗಿ ಎಲ್ಲ ಕಡೆ ಬಹಳ ಅಭ್ಯರ್ಥಿ, ಪ್ರಾಮಾಣಿಕ ಅಭ್ಯರ್ಥಿ, ನಿಮ್ಮ ಮನೆಯ ಮಗ ಅಭ್ಯರ್ಥಿ ಎಲ್ಲೆಲ್ಲಿಂದ ಬರ್ತಕ್ಕಂಥವ್ರಿಗೆ ಗೊತ್ತು. ಇನ್ನು ಮುಂಚೂಣಿಯವರು ಇಲ್ಲೇ ಇದ್ದಾರೆ, ಇವತ್ತು ಅವರು ಇಲ್ಲಿ ನಿಲ್ಲಿಸಿದ್ದಾರೆ. ಒಗ್ಗಟ್ಟಾಗಿ ಒಟ್ಟಾಗಿ ಮನೆ ಮನೆಗೆ ತೆರಳಿ ಅತ್ಯಂತ ಕೆಲಸ ಗ್ಯಾರಂಟಿ. ಆದರೆ ಕೆ.ಸಿ. ರೆಡ್ಡಿ ಮೊದಲ ಮುಖ್ಯಮಂತ್ರಿ ಜಿಲ್ಲೆ ಕೋಲಾರ, ಕೆ.ಸಿ. ಅವರ ಜಿಲ್ಲೆ ಕೋಲಾರ. ಇಲ್ಲಿರ್ತಕ್ಕಂಥ ಬೈರೇಗೌಡರಿರ್ಬೋದು, ಕೃಷ್ಣಾರೆಡ್ಡಿ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಎಲ್ಲರೂ ಜನತಾದಳ, ಎಲ್ಲರೂ ಜನತಾ ಪಕ್ಷ. ಆದರೆ ಇವತ್ತು ಬೇರೆ ಬೇರೆ ಆಗಿರ್ಬೋದು, ಹೋಗ್ಬಿಟ್ಟು ಟೀಕೆ ಮಾಡ್ತಾರೆ. ಇದು ನಿಮ್ಮ ಪಕ್ಷ, ರೈತರ ಪಕ್ಷ, ಬಡವರ ಪಕ್ಷ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶಕ್ತಿ ತುಂಬಬೇಕು, ದೇವೇಗೌಡರಿಗೆ ಶಕ್ತಿ ತುಂಬಬೇಕು, ಯಡಿಯೂರಪ್ಪರಿಗೆ ವಿಜಯೇಂದ್ರ ಅವರು ಶಕ್ತಿ ತುಂಬಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಪಕ್ಷ ನಾವೆಲ್ಲ ಸೇರಿ 3ನೇ ಬಾರಿಗೆ